ಪ್ರೀತಿಯ ಸ್ವಾಗತ. ಸೊ ಶೂಟಿಂಗ್ ಅಲ್ಲಿ ಲೇಟ್ ನೈಟ್ ವರೆಗೂ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಹಾಗಾಗಿ ನಿಮ್ಮನ್ನು ಕಾಯಿಸೋದ್ ಬೇಡ ಅಂತ ಹೇಳಿ ನಿಮ್ಮಿಂದಲೇ ಶುರು ಮಾಡ್ತಾ ಇದ್ವಿ. ಆದಿತ್ಯ ಅವರೇ, ಹೇಗಿತ್ತು ಫನ್ ಮೂಮೆಂಟ್ಸು? ಎಷ್ಟೆಲ್ಲ ವೆಯ್ಟ್ ಮಾಡಬೇಕಾಯ್ತು? ನಿಮ್ಮ ಸಿಂಗ್ಲಿ ಗ್ಯಾಂಗ್ ಬಗ್ಗೆ ನಮ್ಗೊಂಚೂರು ಹೇಳಿ. ಆಕ್ಚುಲಿ ಯಾಕೆ ನಾವು ತುಂಬಾ ವೆಯ್ಟ್ ಮಾಡ್ತಿದ್ವಿ ಅಂದ್ರೆ, ಎಂತ ಒಂದು ಮ್ಯಾಸಿವ್ ಆಪರ್ಚುನಿಟಿ ಅಂದ್ರೆ ನಮಗೆಲ್ಲ ಅಂತ ಲೆಜೆಂಡ್ರಿ ಆಕ್ಟರ್ಸ್ ಅತುಲ್ ಸರ್, ನಮ್ಮ ರಮೇಶ್ ಇಂದ್ರ ಸರ್, ವಿನೋದ್ ಅಣ್ಣ, ಇವರೆಲ್ಲ ಪರ್ಸನಲ್ ಆಗಿ ನಮಗೆ ಅಷ್ಟು ಟ್ರೈನ್ ಮಾಡಿ 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 ನಮ್ಮ ಕಣ್ಮುಂದೆ ನಟಿಸ್ತಾ ಇದ್ದಾಗ ನಾವೆಲ್ಲ ಇದನ್ನೆಲ್ಲ ತುಂಬಾ ಕನಸು ಕಟ್ಟಿದ್ವಲ್ಲ, ಇವ್ರ ಮುಂದೆ ನಟಿಸೋ ಅವಕಾಶ ಸಿಕ್ತಲ್ಲ ಅನ್ನೋ ಒಂದು ದೊಡ್ಡ ಆಪರ್ಚುನಿಟಿ ಅದು. ಜೊತೆಗೆ ನನ್ನ ರೋಲ್ ಸಿಂಗ್ಲಿ ಅನ್ನೋ ಒಂದು ರೋಲು. ನಾನು ಜಾಸ್ತಿ ಏನು ಈಗೇನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಚೈತನ್ಯ ಸರಿಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಇಂಥ ಒಂದು ಪಿವೋಟಲ್ ರೋಲು, ತುಂಬಾ ಇಂಪಾರ್ಟೆಂಟ್ ಆಗಿರೋದು. ನಾನಂತೂ ಫಸ್ಟ್ ಶೋ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ನಾನು ಆಕ್ಟಿಂಗ್ ಅಂದ್ರೆ ಕಲ್ತಿದ್ದೆ, ಮಾಡ್ತೀನಿ. ಆದ್ರೆ ಎಲ್ಲೋ ಕೆಲವು ಫೈಟ್ ಇದೆಲ್ಲ ತುಂಬಾ ನ್ಯಾಚುರಲ್ ಆಗಿ ಫೈಟ್ ನಮ್ಮ ಯೋಗ ಮಾಸ್ಟರ್ ಆಗ್ಲಿ, ನಮ್ಮ ವಿನೋದಣ್ಣ ಆಗ್ಲಿ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಅವ್ರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಒಂದೊಂದು ಶಾರ್ಟ್ ಅಲ್ಲೂ ಅದು ಹಿಂಗ್ ಜಂಪ್ ಮಾಡು, ಹಿಂಗ್ ಜಂಪ್ ಮಾಡು. ನಾನು ಅಯ್ಯೋ ಅಣ್ಣ, ಅವ್ರಕ್ಕಿಂತ ನನ್ನನ್ನ ಪರ್ಸನಲ್ ಆಗಿ ಅಷ್ಟು ತಗೊಂಡಿದಾರಲ್ಲ ಅಂತ. ಸೊ ನಾನು ಡಬ್ಬಿಂಗ್ ಫೈಲ್ ನೋಡಿದಾಗ ಎಂತ ಒಂದು ಇಂಥ ಬಿಗ್ ಸ್ಕೇಲ್ ಸಿನಿಮಾಗೆ ನಾನು ಜೊತೆಯಾಗಿದ್ದೀನಲ್ಲ, ಅದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ ಅಂತ. ಸೊ ಎಲ್ಲ ಮೇಡಮ್ಗೆ, ಶ್ರೇಯಸ್ ಅವರಿಗೆ, ಚೈತನ್ಯ ಅವರಿಗೆ ನನ್ನ ಪ್ರೀತಿ ಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಅವರೇ. ನಮ್ಮ ಸಿಂಗ್ಲಿ ಗ್ಯಾಂಗ್ ಪರವಾಗಿ ಆದಿತ್ಯ ಅಂಡ್ ತೇಜಸ್ ಮಾತಾಡ್ತಾರೆ. ಓಕೆ ಅಲ್ಲ ನಿಮ್ಗೆ? ನನಗೆ ಜಂಪ್ ಮಾಡಕ್ ಹೇಳಲ್ಲ ತಾನೇನು? ಓಕೆ, ಎಸ್. ತೇಜಸ್ ಅವರೇ, ಫಸ್ಟ್ ಆಫ್ ಆಲ್ ತುಂಬಾ ಜನರಿಗೆ ಗೊತ್ತಿಲ್ಲ, ಇವನ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲೂ ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಇವರು ಪ್ರೊಡ್ಯೂಸರ್ ಮಗ ಅಂತ ಹೇಳಿ. ಸೊ ತೇಜಸ್ ಅವರೇ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಫುಲ್ ಮಜವಾಗಿದ್ರಂತೆ ಸಿಂಗ್ಲಿ ಗ್ಯಾಂಗ್ ಜೊತೆಗೆ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಮುಂದೆ ಹೇಳ್ಬೇಕು, ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ನಾನು ಡೆಬ್ಯೂ ಮಾಡಿದ್ದೀನಿ. ಸೊ ಐ ಆಮ್ ಸೋ ಗ್ಲಾಡ್ ಆ್ಯಂಡ್ ಐ ಟು ಸೋ ಗ್ರೇಟ್ಫುಲ್ ಟು ದಿ ಚೈತನ್ಯ ಸರ್ ಬಿಕಾಸ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಇಷ್ಟು ನನ್ನ ರೋಲ್ ಇತ್ತಿಲ್ಲ, ಬೇಕು ಅಂತ ಚೈತನ್ಯ ಸರ್ ಸ್ವಲ್ಪ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಮೇಡಮ್ ಕೂಡ, ಈವನ್ ಮದರ್ ಇಂಡಿಯಾ ಪ್ರೊಡ್ಯೂಸರ್ ಮೇಡಮ್. ಯಾಕೆ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಟು ಬಿ ಆನೆಸ್ಟ್. ಆಗ ಅಮ್ಮ, ಇಲ್ಲ ನೀನು ಮಾಡಲೇಬೇಕು, ಈ ಸಿನಿಮಾ ಚೆನ್ನಾಗಿದೆ, ನೀನು ರೋಲ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು. ಇನ್ ಕೇಸ್ ಅವತ್ತು ನಾನು ಅವತ್ತು ರಿಜೆಕ್ಟ್ ಮಾಡಿದ್ರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಆಗಿರುತ್ತೆ ಮೋಸ್ಟ್ಲಿ. ಸೊ ಅವತ್ತು ನಾನು ಒಪ್ಕೊಂಡು ಇಂಥ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಸೊ ತುಂಬ ಖುಷಿ ಇದೆ. ದಟ್ಸ್ ಆಲ್ ಐ ಥಿಂಕ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ತೇಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಂಗ್ಲಿ ಗ್ಯಾಂಗ್. ನೀವು ಜಂಪ್ ಮಾಡೋದನ್ನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಸಿಂಗ್ಲಿ ಗ್ಯಾಂಗ್. ಒಂದೇ ಗ್ರೂಪ್ ಫೋಟೋ, ನಿಮ್ಮ ಫೋಟೋಗೆ ಸಿಂಗ್ಲಿ ಗ್ಯಾಂಗ್ ಫೋಟೋ ಬೇಕು, ನಿಂತ್ಕೊಳ್ಳಿ. ಎಸ್. ಯಾ, ನಾನು ಚಿನ್ಮಯ್. ಓಕೆ. ವಿಜಯರಾಜ್. ನನ್ನ ಹೆಸರು ವಿನೋದ್ ರಾಜ್. ಓಹ್, ಆಯ್ತಾ? ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್. ಸೂಪರ್. ನನ್ನ ಹೆಸರು ಆದಿತ್ಯ ಅಶ್ವಿ. ನನ್ನ ಹೆಸರು ಆಸ್ ಇಟ್ ಇಸ್ ತೇಜು. ನಾನು ಸಿಂಗ್ಲಿ, ಇವರೆಲ್ಲ ನಮ್ಮ ಹುಡುಗರು ಸಿಂಗ್ಲಿ ಬಾಯ್ಸ್. ಥ್ಯಾಂಕ್ ಯು ಸಿಂಗ್ಲಿ ಆ್ಯಂಡ್ ಸಿಂಗ್ಲಿ ಬಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಬಲರಾಮನ ಜೊತೆಗೆ ಇರುವಂತಹ ಬಲರಾಮ ತ್ರಯರನ್ನ ಕರೆಯುವಂತಹ ಸಮಯ. ಪಠಾಣ್ ಆಗಿ ಕಾಣಿಸ್ಕೊಂಡಿರುವಂತಹ ಅನಿಲ್, ರವೀಂದ್ರ ಆಗಿ ಕಾಣಿಸ್ಕೊಂಡಿರುವಂತಹ ಅರುಣ್ ಅವರು, ಅದೇ ರೀತಿಯಾಗಿ ಸೀನಾ ಆಗಿ ಕಾಣಿಸ್ಕೊಂಡಿರುವಂತಹ ಪುನೀತ್ ಅವರು. 3 ಜನ ಬಂದರು. ಅವ್ರು ಬರ್ತಾರಾ? ದೇ ಆರ್ ಕಮಿಂಗ್. ಓಕೆ, ನೀವು ಆಮೇಲೆ ಎಲ್ಲಿದ್ದಾರೆ? ಅಯ್ಯೋ, ನೋ ಪ್ರಾಬ್ಲಮ್. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ
ಅರುಣ್ ಹಾಗೂ ಪುನೀತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಥ್ಯಾಂಕ್ ಯು ಸೊ ಮಚ್. ಬಡ್ಡೆ ಬಾಯ್ಗೆ ಮಾತು ಶುರು ಮಾಡೋಣ. ಶುರು. ಬಲರಾಮನ್ ಜೊತೆಗೆ ಇರ್ತೀರಾ ನೀವು 3 ಜನನು ಮ್ಯಾಕ್ಸಿಮಮ್. ಅಂಡ್ ನಿಮ್ಮ ಕಾಸ್ಟ್ಯೂಮ್ ಅದೆಲ್ಲ ನಾವು ಆಫ್ಕೋರ್ಸ್ ಸ್ವಲ್ಪ ನೋಡಿರೋದ್ರಿಂದಾಗಿ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಬೇಕು. ಹೌ ಫನ್ ಇಟ್ ವಾಸ್ ಶೂಟಿಂಗ್ ಅಂತ. ಮೊದಲನೇದಾಗಿ ಬಂದಿರ್ತಕ್ಕಂಥ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಬಲರಾಮದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪದ್ಮಾವತಿ ಮೇಡಮ್ ಆ್ಯಂಡ್ ಡೈರೆಕ್ಟರ್ ಸರ್ ಚೈತನ್ಯ ಸರ್ ಆ್ಯಂಡ್ ಜೊತೆಗೆ ನಮ್ಮ ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಗೆ ತುಂಬ ಸಖತ್ ಕಂಫರ್ಟ್ ಕ್ರಿಯೇಟ್ ಮಾಡಿಕೊಟ್ರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಶ್ರೇಯಸ್ ಸರ್. ಹಾಗೆ ತುಂಬ ಹಲವಾರು ಕಲಾವಿದರು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಅತುಲ್ ಕುಲಕರ್ಣಿ ಸರ್ ಆಗಿರ್ಬೋದು. ಸೊ ಅವ್ರನ್ನೆಲ್ಲ ತುಂಬ ಅವಾಗೆಲ್ಲ ಆ ದಿನಗಳು ನಾವು ನೋಡಿದ್ವಿ, ರೀಸೆಂಟ್ ಡೇಸಲ್ಲೇ ನೋಡಿದ್ದು. ಅವ್ರ ಜೊತೆ ನಾವು ಕೆಲಸ ಮಾಡೋದು ಒಂಥರ ಸುವರ್ಣ ಅವಕಾಶ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ನನಗೆ ತುಂಬ ಖುಷಿ ಆಯಿತು. ಇನ್ನೇನು ಹೇಳೋದಕ್ಕೆ. ಆಮೇಲೆ ಎಲ್ರಿಗೂ ಸ್ವೀಟ್ ಹಂಚಿಗೆ ಹೋಗಿ ಪ್ಲೀಸ್. ಖಂಡಿತ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈ ಸಿನಿಮಾದಲ್ಲಿ ನಮ್ಮ ಚೈತನ್ಯ ಸರ್ ಪ್ರತಿಯೊಂದು ಪಾತ್ರನೂ ಆ ಪಾತ್ರಕ್ಕೆ ಏನ್ ಬೇಕು ಅನ್ನೋದು ಅವ್ರಿಗೆ ವೆನ್ ಅವರು ಸ್ಕ್ರಿಪ್ಟ್ ನ ಏನ್ ಬರ್ದಿದ್ರಲ್ಲ ಆ ಟೈಮಲ್ಲಿ ಡಿಸೈಡ್ ಆಗಿದ್ರು ಅನ್ಸುತ್ತೆ. ಸೊ ಈ ಪಾತ್ರ ಇದು ಹೀಗೆ ಬರಬೇಕು, ಈ ಪಾತ್ರನ ಹಿಂಗೆ ನಾನು ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಆದಂತ ವೇಣು ಸರ್ ಅವರ ಸಪೋರ್ಟ್ ಇಂದ ತುಂಬಾ ಅಚ್ಚುಕಟ್ಟಾಗಿ ಆ ದಿನಗಳು ಈಗ ಬಲರಾಮನ ದಿನಗಳನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಇನ್ಸ್ಟ್ರಕ್ಷನ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರಾಗಿ ಎಲ್ರಿಗೂ ಥ್ಯಾಂಕ್ ಯು ಸ್ಪೀಚ್ ಒಂದು ಸ್ಲೂರು ಕಮ್ಮಿ ಮಾಡಿ ದಯವಿಟ್ಟು. ಎಸ್ ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಎಸ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಈ ಪ್ರಾಜೆಕ್ಟ್ ಹೀಗೆ, ಆ ಪ್ರಾಜೆಕ್ಟ್ ಹೀಗೆ ಅಂತ. ಇನ್ನೇನ್ ಕಣ್ಮುಂದೆ 30mm ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀವಿ, ದಯವಿಟ್ಟು ನೋಡಿ ಹರಿಸಿ. ಥ್ಯಾಂಕ್ ಯು ಶ್ರೇಯಸ್ ಸರ್, ಥ್ಯಾಂಕ್ ಯು ಪದ್ದಮ್ಮ. 35mm ಬಸ್ ಆಯ್ತು ಒಂದು ಸೀನ್, 70mm ಕಂಪ್ಲೀಟ್ ಆಗೋದು. ನೀವು 30ml ಹಾಕಿ ಮಾತಾಡ್ತಿದ್ದೀರಾ. ಓಕೆ, ವಿನೋದನ ಥ್ಯಾಂಕ್ ಯು ವೆರಿ ಮಚ್. ಚೈತನ್ಯ ಸರ್ ಎಲ್ಲ ಥ್ಯಾಂಕ್ಸ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಇನ್ನೇನು ಮುಂದೆ ಬರ್ತಾ ಇದೀವಿ, ದಯವಿಟ್ಟು ಎಲ್ಲ ಆರೈಸಿ. ಥ್ಯಾಂಕ್ ಯು. ಒಂದ್ ಮೂರ್ ಥಿಂಗ್ ಇಂದು ಹೇಳಕ್ ಮರ್ತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ನಾವು ಇಷ್ಟು ಜನ ನಾವೇನ್ ಆರ್ಟಿಸ್ಟ್ಗಳಿದೀವಿ ಅದ್ರ ಜೊತೆಗೆ ಪ್ರತಿಯೊಬ್ರು ಕರ್ಕೊಂಡ್ಬಂದು ಆನ್ ಟೈಮ್ ಎಲ್ರಿಗೂ ವಿತ್ ಕಾಸ್ಟ್ಯೂಮ್ ರೆಡಿ ಮಾಡಿ 8:08ವರೆಗೆ ಸೆಟ್ ರೆಡಿ ಮಾಡಿ ನಿಲ್ಸ್ತಿದ್ರು. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಹಾಗೆ ನಮ್ಮ ಯೋಗ ಮಾಸ್ಟ್ರು ಅವರು ಕೂಡ ಅವರು ನೆನ್ಸ್ಕೋಬೇಕು ಈ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗ ಮಾಸ್ಟ್ರೆ. ಯಾರಿಗೂ ಏನು ಏಟಾಗದೆ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಠಾನ್. ಥ್ಯಾಂಕ್ಸ್ ಹೇಳಬಾರ್ದು ಅಂತ ಹೇಳಿದ್ದಾರೆ, ಆದ್ರೂ ಗೆಟ್ ಅಪ್ ಆಕ್ಚುಲಿ ಚೆನ್ನಾಗಿದೆ. ಮ್ಯಾಮ್, ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ನಿಶಾ ಮ್ಯಾಮ್, ನೀವು ಒಂದು ಚಾನ್ಸ್ ಕೊಟ್ರಿ, ಡೈರೆಕ್ಟರ್ ಸರ್ನ ಮೀಟ್ ಆದೆ. ಆನೆಸ್ಟ್ ಆಗಿ ಇದೊಂದು ಮಾತು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ, ಇಂಥ ಪ್ರೊಡ್ಯೂಸರ್ ಸಿಗ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ, ಹಳ್ಳಿಯಿಂದ ಬಂದವರು ಅಂತ. ನಾನು ಒಬ್ಬ ರೈತನಾಗಿ ಮಾತು ಹೇಳ್ತೀನಿ, ಒಂದು ಹೆಣ್ಣು ಈ ಲೆವೆಲ್ ಎಲ್ರಿಗೂ ಒಂದು ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಆ ತಾಕತ್ತೇ ಬೇರೆ. ಮದರ್ ಇಂಡಿಯಾ ಅಂತ ಡೇ 1 ಕರೆದೆ, ಸೀರಿಯಸ್ ಆಗು ಈಗಲೂ ನೀವು ಮದರ್ ಇಂಡಿಯಾನೇ. ಏನೇ ಬರ್ಲಿ ಏನೇ ಹೋಗ್ಲಿ, ನಾವೆಲ್ಲ ಒಂದು ಟೀಮ್, ಒಂದು ಸಿನಿಮಾ ಅಂತ ಮುಂದೆ ಹೋಗ್ತಾ ಇದೀವಿ. ಈ ಗೆಲುವು ಸದಾ ನಿಮ್ ಮುಂದೆ ಹಿಂದೆ ಸದಾ ಬರುತ್ತೆ. ಅಂಡ್ ನಮ್ ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಆನೆಸ್ಟ್ಲಿ ಅವ್ರು ಯಾವತ್ತು ಆ 2 ಕೊಂಬಿರೋ ಡೈರೆಕ್ಟರ್ ತರ ನೋಡ್ಲೇ ಇಲ್ಲ. ಹಿ ವಾಸ್ ಸೋ ಫ್ರೀಡಮ್. ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದ್ರೆ ಇವರಿಬ್ಬರೇ ಸಾಕ್ಷಿ ಅದಕ್ಕೆ. ಇವ್ರು ಮಲಗೆದ್ದು ಬರ್ಲಿ ಏನೇ ಮಾಡ್ಲಿ
ಸಾರ್ ಅಕ್ಸೆಪ್ಟ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಸರ್ ಅಷ್ಟು ನಮ್ಗೆ ಫ್ರೀಡಮ್ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಒಳಗಡೆ ಇರುವಂತ ನಟನೆನ ಆಚೆ ತೆಗೆದು ಹಾಕಿದೀರಾ ಸರ್. ಹ್ಯಾಟ್ಸ್ ಆಫ್ ನಿಮ್ಗೆ. ಎಲ್ಲ ನಮ್ಮ ಕೊಲೀಗ್ಸ್, ಕೋ ಸ್ಟಾರ್ಸ್ ಅಷ್ಟು ಚೆನ್ನಾಗಿ ನಮ್ ಜೊತೆ ಆಕ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಂಡ್ ಮೈ ಬ್ರದರ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು ಸರ್. ನಮ್ಮ ನಟನೆನ ತಿದ್ದು ನಾವೊಂದು ಅಳಬೇಕು ಅಂದಾಗ್ಲೂ ಇದೇ ರೀತಿ ಅಳಬೇಕು ಅಂತ ಹೇಳ್ಕೊಟ್ಟು ಒಂದು ಗುರು ಸ್ಥಾನದಲ್ಲಿ ನಮ್ಮನ್ನೆಲ್ಲ ಸಪೋರ್ಟಿವ್ ಆಗಿ ಪುಷ್ ಮಾಡಿದೀರಾ. ವಿ ಲವ್ ಟು ಬಿ ಆಲ್ವೇಸ್ ಬಿಹೈಂಡ್ ಯು ಸರ್, ನಾಟ್ ಓವರ್ಟೇಕಿಂಗ್ ಎನಿ ಒನ್ ಇನ್ ಲೈಫ್. ಇದೊಂದು ಮಾತು ಏನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದೀನಿ ಅಂದ್ರೆ, ಏನಾದ್ರೂ ಯಾರಾದ್ರೂ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಲ್ತು ನಾವು ಅವ್ರ ಹಿಂದೆನೆ ಜರ್ನಿ ಮಾಡಬೇಕು ಅನ್ನೋದು ನಾನು ಕಲ್ತಿರೋ ವಿದ್ಯೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ದ ಯಂಗೆಸ್ಟ್ ಪ್ರೊಡ್ಯೂಸರ್ ಅಂದ್ರೆ ತಪ್ಪಾಗಲ್ಲ. ಶ್ರೇ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಿಮ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಪಠಾಣ್ ಕಡೆಯಿಂದ ಹಾಗೂ ನಮ್ಮಿಬ್ರು ತರಲೆ ಕಡೆಯಿಂದ. ಗಾಡ್ ಕಿಸ್ ಯು ಸರ್. ಇದೇ ನಾನು ಲಾಸ್ಟ್ ಆಬ್ಸೆಂಟ್ ಆಗಿದ್ದೆ. ಈ ಕತೆ ನಿಮ್ಗೆ ಹೀರೋಯಿನ್ ಇವ್ರು ಏನೋ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನೆಕ್ಸ್ಟ್ ಇವೆಂಟ್ ಅಲ್ಲಿ ನಾನು ಅದು ನಿಜ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒನ್ ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಯಾರು? ಥ್ಯಾಂಕ್ ಯು ಪಠಾಣ್ ಜಿ. ಹೇಳಿದೆ ನನ್ನ ಕ್ಯಾರೆಕ್ಟರ್ ನೇಮ್ ರವೀಂದ್ರ ಅಂತ. ಸೀನಾ. ಲುಕ್ ಎಲ್ಲೇ ಗೆಸ್ ಮಾಡಿದ್ದಾರೆ, ಪಠಾಣ್ ಅಂತ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್. ಅಂಡ್ ಗಾಡ್ ಕಿಸ್ ಯು ಆಲ್. ಥ್ಯಾಂಕ್ ಯು. ಕೊಡಲ್ಲ. ಶುರು ಮಾಡೋಣ. ನಾಗಾರ್ಜುನ. ಎಸ್. ಇಂಡಸ್ಟ್ರಿಯಲ್ಲಿ ಕೆಲವರು ನಮ್ಮ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಅಂದ್ರೆ ಅವ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ನಾವು ಹಾಡು ಬರಿತೀವಿ ಅಂತ ಫಿಕ್ಸ್ ಆಗ್ಬೋದು. ಅದರಲ್ಲಿ ಮೊದಲ ಸಾಲಲ್ಲಿ ಚೈತನ್ಯ ಸರ್ ಇರ್ತಾರೆ. ರೌಡಿಸಮ್ ಸಬ್ಜೆಕ್ಟ್ನ ಕೆಲವು ನಿರ್ದೇಶಕರ ಕೈಗೆ ಕೊಟ್ರೆ ಅದೊಂದು ಮಾಸ್ ಸಿನಿಮಾ ಆಗುತ್ತೆ, ಮಾಸ್ ಎಂಟರ್ಟೈನರ್ ಸಿನಿಮಾ ಆಗೋದು, ಅದು ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಸರ್ ತರದವ್ರ ಕೈಗೆ ಕೊಟ್ರೆ ಅದು ಕಲ್ಟ್ ಸಿನಿಮಾ ಆಗುತ್ತೆ. ಅದಕ್ಕೆ ಸಾಕ್ಷಿ ಆ ದಿನಗಳು ಆಲ್ರೆಡಿ. ಇನ್ನೊಂದು ಮತ್ತೊಮ್ಮೆ ಅದು ಪ್ರೂವ್ ಆಗ್ಲಿಕ್ಕಿದೆ. ಈ ಸಲ ಕಪ್ ನಮ್ದೆ ನಂತರ RCB 2 ಸರಿ ಕಪ್ ಗೆಲ್ಲುವ ತರ ಬಹುಶಃ ಈ ಸಲ ಮತ್ತೆ ಅವರು ಕಪ್ ಹೊಡಿತಾರೆ ಅಂತ ಜೊತೆಗೆ ಟೈಟಲ್ ಬಲರಾಮನ ದಿನಗಳು. ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕನ್ನಡದಲ್ಲಿ ಈಗ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂದ್ರೆ ವಿನೋದ್ ಸರ್. ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರು ಮೋಲ್ಡ್ ಆದಂಗೆ ಕಾಣಿಸ್ತಾ ಇದೆ ನನಗೆ. ನಾನು ಚಿಕ್ಕ ಪುಟ್ಟ ಬಿಟ್ಗಳು ನೋಡಿದ್ದೀನಿ ಸರ್, ತೋರಿಸಿದ್ದಾರೆ. ತುಂಬಾ ಪಾತ್ರದಲ್ಲಿ ತನ್ಮಯರಾಗಿ ವಿಲೀನ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಇನ್ನೊಂದು ದೊಡ್ಡ ಮಜಲು ಶುರು ಆಗ್ಬೋದು ಸರ್ ಕರಿಯರ್ ಅಲ್ಲಿ. ಅದಾಗ್ಲಿ ಅಂತ ಹಾರೈಸ್ತೀನಿ. ಕನ್ನಡ ಇಂಡಸ್ಟ್ರಿ ಕೂಡ ಅದಾಗಬೇಕು. ಒಳ್ಳೇದಾಗ್ಲಿ. ನಾನು ಬರೆದ ಹಾಡುಗಳು ನಾನು ಇನ್ನೂ ನೋಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್. ಎಸ್, ಪ್ರಮೋದ್ ಮರವಂತ್ ಅವರೇ. ಎಲ್ರಿಗೂ ನಮಸ್ಕಾರ. ಸೊ ಹಲವಾರು ವರ್ಷಗಳಿಂದ ಚೈತನ್ಯ ಸರ್ಗಳ ಸಿನಿಮಾಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟಂತ ಒಬ್ಬ ನಿರ್ದೇಶಕ. ಸೊ ಚೈತನ್ಯ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಒಂದು ನಾನ್ ಫಿಲ್ಮಿ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದು 2 to 3 hours ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಬೇಸಿಕಲಿ ನಾವು ಲಿರಿಕ್ಸಿಸ್ಟ್ ಆಗಿರ್ಬೋದು ಅಥವಾ ಕಂಪೋಸರ್ಸ್ ನಾವು ಏನೇ ಮಾಡಿದ್ರು ಕೂಡ ಅದನ್ನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ನಾವು ಒಂದು 5 ಲೈನ್ ಕೊಟ್ರೆ ಅದ್ರಲ್ಲಿ ಒಂದು 2-3 ಲೈನ್ ಸುಮಾರಾಗಿದ್ದು, ಒಂದು 3 ಲೈನ್ ತುಂಬಾ ಚೆನ್ನಾಗಿದ್ರೆ ಆ 3 ಲೈನಲ್ಲಿ ಅಥವಾ 1 ಲೈನ್ ಚೆನ್ನಾಗಿ ಅದು ಏನ್ ಪಿಕ್ ಮಾಡ್ತಾರಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಅದು ನಾವೇ ಬರ್ತಿದ್ದು ನಮ್ಮ ಹೆಸರಲ್ಲೇ ಇದ್ರು ಕೂಡ ಅದನ್ನ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಚೈತನ್ಯ ಸರ್ ಜೊತೆ ನಾನು ವರ್ಕ್ ಮಾಡಿದಾಗಲೇ ಅವರ ಪಲ್ಸ್ ಆಗಿರ್ಬೋದು, ಅವ್ರು ನಮಗೆ ಪಾಸ್ ಮಾಡುವಂಥ ವೈಬ್ ಆಗಿರ್ಬೋದು, ಮತ್ತೆ ಅವ್ರು ಕೊಡುವಂಥ ಇನ್ಪುಟ್ಸ್ಗಳು ತುಂಬಾನೇ ವರ್ಕ್ ಆಗಿತ್ತು. ಸೊ ಹಾಗಾಗಿ ಬಲರಾಮನ ದಿನಗಳು ಅನೌನ್ಸ್ ಆದಾಗ ನಾನು ತುಂಬಾ ನಿರೀಕ್ಷೆಯಲ್ಲಿದ್ದೆ, ಅಂದ್ರೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ನಿರೀಕ್ಷೆಗೆ ಮತ್ತು ಆಸೆಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಸಂತೋಷ್ ನಾರಾಯಣ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ದಿಗ್ಗಜ ರೈಟರ್ಸ್ ಬರೆದಿದ್ದಾರೆ, ಕವಿ ಸರ್ ಆಗಿರ್ಬೋದು, ಜಯಂತ್ ಸರ್, ನಾಗೇಂದ್ರ ಪ್ರಸಾದ್ ಸರ್. ಸೊ ಅದ್ರ ಜೊತೆಗೆ ಈಗಿನ ಜನರೇಷನ್ ನಾನು ಮತ್ತೆ ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಪದ್ಮಾವತಿ ಮೇಡಮ್ಗೆ ನನ್ನ ತಾಯಿ ಹೆಸರು ಕೂಡ ಪದ್ಮಾವತಿ, ಹಾಗಾಗಿ ನನಗೊಂದು ಆತ್ಮೀಯತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತನ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮರವಂತೆ ಅವರೇ. ನಾಗಾರ್ಜುನ ಶರ್ಮಾ. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಆಮೇಲೆ ಬಲರಾಮನ ದಿನಗಳು, ಇದ್ರ ನಡುವೆ ಎಷ್ಟೋ ದಿನಗಳನ್ನ ನಾನು ಪಾಸ್ ಮಾಡಿದ್ದೀನಿ ಸರ್. ಅಂಡ್ ಆ ದಿನಗಳು ರಿಲೀಸ್ ಆದಾಗ ಇನ್ನು ಚಿಕ್ಕ ಹುಡುಗರು ಅನ್ಸುತ್ತೆ ನಾನು ಪ್ರಮೋದನ. ಇವತ್ತು ಬಲರಾಮನ ದಿನಗಳಿಗೆ ನಮ್ಮನ್ನ ನೀವು ಜೊತೆಗೆ, ಇದು ಚಿಕ್ಕ ಹುಡುಗರಿಗೆ ಒಂದು ಸ್ವಲ್ಪ ಏಜ್. ಸೊ ನಮ್ಮನ್ನ ನಿಮ್ಮ ಒಂದು ಡ್ರೀಮ್ ಅಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಜೊತೆಗೆ
ಸರ್ ಹೇಳ್ದಂಗೆ ರೌಡಿಸಮ್ ಫಿಲ್ಮ್ ಇಟ್ ಕ್ಯಾನ್ ಬಿ ಮಾಸ್ ರಗಡ್ ಎವ್ರಿಥಿಂಗ್, ಬಟ್ ಇಟ್ ಶುಡ್ ಆಲ್ಸೋ ಬಿ ನಾವಲಿಸ್ಟಿಕ್ ಅಪ್ರೋಚ್ ಅಂತ ಒಂದು ಹೇಳ್ತಾರೆ. ಆ ಒಂದು ಮೋಷನ್ ಇನ್ ಪೋಯಿಟ್ರಿ ಅಂತ ನಾವು ಹೇಳ್ತೀವಲ್ಲ, ಸೊ ಐ ಥಿಂಕ್ ಕೆ ಎಂ ಚೈತನ್ಯ ಸರ್ ಇಸ್ ಆಲ್ವೇಸ್ ಹಿ ಟ್ರೈಸ್ ಟು ಡೂ ದಟ್ ಅಂಡ್ ಹಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ದಟ್ ಇನ್ ವೆರಿ ಪರ್ಫೆಕ್ಟ್ ಮ್ಯಾನರ್. ನನಗದು ತುಂಬ ಇಷ್ಟ. ಯಾಕಂದ್ರೆ ಬ್ಲಡ್ ಇರೋ ಕಡೆ ಪದ್ಯ ಇರಬೇಕು, ಆ ಬ್ಲಡ್ ಪದ್ಯ ಎರಡೂ ನೀವು ಈಕ್ವಲ್ ಆಗಿ ಬರೀತೀರ ಸರ್, ದಟ್ಸ್ ವಾಟ್ ಐ ಲೈಕ್. ಸೊ ನನಗದು ತುಂಬ ಇಷ್ಟ. ಅದರ ಜೊತೆಗೆ ನನಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ, ಒಂದು ಸ್ಟೋರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂದಾಗ ಅದರಲ್ಲಿ ತುಂಬಾ ಲೇಯರ್ಸ್ ಜಾಸ್ತಿ ಇರುತ್ತೆ. ಆಸ್ ಅ ರೈಟರ್ ಯೋಚನೆ ಮಾಡೋದಾದ್ರೆ ನಾನು ಅದನ್ನ ಈ ಸಿನಿಮಾ ನೋಡಕ್ಕೆ ನಾನು ಕಾಯ್ತೇನೆ. ಅಂಡ್ ಅಬ್ಸಲ್ಯೂಟ್ಲಿ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ಮೊದಲನೇ ಶೋಗೆ ವೇಟ್ ಮಾಡ್ತೇನೆ ಅಂಡ್ ಆಡಿಯನ್ಸ್ ಕೂಡ ವೇಟ್ ಮಾಡಬೇಕು ಅಂತ ಹೇಳ್ತೀನಿ. ಅಂಡ್ ಸರ್, ಫಸ್ಟ್ ಟೈಮ್ ಐ ಆಮ್ ರೈಟಿಂಗ್ ಫಾರ್ ಯು. ಮಾದೇವನ ನೋಡಿ ನಾನು ತುಂಬ ಖುಷಿಯಾಗಿತ್ತು. ಅಂಡ್ ಇದರಲ್ಲೂ ನಾನು ಬಲರಾಮನಾಗಿ ನಿಮ್ಮ ನೋಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ ಸರ್. ಸಾಂಗಲ್ಲಿ ನಾನು ನೋಡಿದಂಗೆ ಕವಿರಾಜ್ ಸರ್ ಹೇಳಿದಂಗೆ ಆಲ್ರೆಡಿ ಐ ಸ್ಟಾರ್ಟೆಡ್ ಹೇಗಿರ್ಬೋದು ಬಲರಾಮನ. ಯಾಕಂದರೆ ನಾವೆಲ್ಲ ಬಲರಾಮನ ಕಥೆಗಳು ಒಂದು ಅಲ್ಪ ಸ್ವಲ್ಪ ಕೇಳಿದ್ದೀನಿ, ಬಟ್ ಆನ್ ಸ್ಕ್ರೀನ್ ಈಗ ನಾನು ಬಲರಾಮನನ್ನು ನಿಮ್ಮಲ್ಲಿ ನೋಡೋಕ್ಕೆ ನಾನು ಕಾಯ್ತಿದ್ದೀನಿ ಸರ್. ಥ್ಯಾಂಕ್ ಯು. ಒಂದೇ ಒಂದು ಮಾತು ಆ್ಯಡ್ ಮಾಡ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಚೈತನ್ಯ ಸರ್ ಈ ಸಂದರ್ಭಕ್ಕೆ ಸ್ವಲ್ಪ ಅದು ಚೆನ್ನಾಗಿರುತ್ತೆ ಅನಿಸ್ತು. ಚೈತನ್ಯ ಸರ್ ಒಂಥರ ಏಸ್ತೆ ಸುಮಾರು ಚೂಸ್ತೆ ಡಬಲ್ ಕರೆಕ್ಟ್ ಅದ ಏನು ಎದುರುಗಡೆ ತೋರಿಸ್ಕೊಳ್ಳಲ್ಲ, ಬಟ್ ತುಂಬಾ ಒಳಗಡೆ ಇರುತ್ತೆ ವಿಷಯಗಳು. ಒಂದು ಫನ್ನಿ ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತೀನಿ. ತುಂಬಾ ಕಡೆ ಹೇಳಿದ್ದೀನಿ. ನಾವು ಸೂರ್ಯಕಾಂತಿ ಸಿನಿಮಾಗೆ ಇಳೆಯರಾಜ ಅವ್ರ ಜೊತೆ ಕೂತ್ಕೊಂಡು ಇಳೆಯರಾಜ ಅವರ ಮ್ಯೂಸಿಕಲ್ಲಿ ಸಾಂಗ್ ಬರೆದ್ವಿ. ಮೌನಿ ನಾನು ನುಡಿವಾದ ನೀನು ತುಂಬಾ ದೊಡ್ಡ ಹಿಟ್ಟಾಯ್ತು. ಒಂದಿನ ಚೈತನ್ಯ ಸರ್ ನಮಗೆ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಫೋನೇ ಇಲ್ಲ ಫೋನ್ ಮಾಡಿದ್ರು. ನನ್ನ ಸಾಂಗನ ನಿಮ್ಮ ಸಾಂಗನ ನನ್ನ ತಾತ ತುಂಬ ಇಷ್ಟಪಟ್ಟರು ಕಣ್ರಿ. ಹೌದಾ ತಾತಾನೆ, ಸರಿ ಥ್ಯಾಂಕ್ ಯು ಸರ್ ಅಂತ ಕಳಿಸ್ಬಿಟ್ಟೆ ನಾನು. ಅದಾಗಿ ಸುಮಾರು ದಿನ ಆದಮೇಲೆ ಎಲ್ಲೋ ಪೇಪರ್ ನೋಡ್ತೀನಿ, ಚೈತನ್ಯ ಸರ್ ಅವ್ರ ತಾತ ಯಾರು ಗೊತ್ತಾ? ಡಾಕ್ಟರ್ GS ಶಿವರುದ್ರಪ್ಪನವರು. ನನಗೆ ಅಂತ ಒಂದು ಸರಿ ಇಲ್ಲೆಲ್ಲ ಗೊತ್ತಲ್ಲ ರೋಮಾಂಚನಿ. ಸಾರ್ ಅಂತ ಫೋನ್ ಮಾಡಿದೆ. ಸರ್ ನಿಮ್ಮ ತಾತ ಯಾರು ಸರ್? ನಮ್ಮ ತಾತ GS ಶಿವರುದ್ರಪ್ಪ ಅವರು ಸ್ಕೂಲ್ ಆಗಿಲ್ಲ ಸಾರ್. ಅವ್ರ ಸರ್ ಇಷ್ಟಪಟ್ಟಿದ್ದು ಅವರೇ. ಅವತ್ತು ಹೇಳಿದ್ರೆ ಮತ್ತೆ ಏನೋ ಥ್ಯಾಂಕ್ ಯು ಅಂತ ಸುಮ್ಮನೆ ನಾನು ಸುಮ್ಮನೆ. ಸೊ ಆ ಥರ ಅವರು ಎಲ್ಲ ಚುಪಾರಸ್ತು, ಯಾವುದನ್ನು ತೋರಿಸ್ಕೊಂಡು ಹಂಗೆ ಓಡಾಡಲ್ಲ. ಬಟ್ ಪ್ರಾಡಕ್ಟ್ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಅಶ್ವಿನ್ ಹಾಸನ್ ಸರ್, ಅದೇ ರೀತಿಯಾಗಿ ಪ್ರತಾಪ್ ನಾರಾಯಣ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ಸ್ ಆಗಿ ಕಾಣಿಸ್ಕೊಂಡಿರುವಂತಹ ಅಶ್ವಿನ್ ಹಾಸನ್ ಸರ್ ಹಾಗೂ ಪ್ರತಾಪ್ ನಾರಾಯಣ್ ಅವರು. ಅಶ್ವಿನ್ ಸರ್ ಪ್ಲೀಸ್. ಪ್ರೀತಿಯ ಸ್ವಾಗತ. ಡೈಲಾಗ್ಸ್ ಹೇಳೋವಾಗೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಇಬ್ರು ಅಂತ ನಮ್ಗೆ ಗೊತ್ತಾಯ್ತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ 2007 ಆ ದಿನಗಳು ಹಾಸನಲ್ಲಿ ನೋಡಿದೆ ನಾನು. 2026 ಬಲರಾಮನ ದಿನಗಳಲ್ಲಿ ಸರ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ನಾನು ಬಸವೇಶ್ವರ ಆಫೀಸಿಗೆ ಬಂದಾಗ ನನಗೆ ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬಾ ಅಂದ್ರೆ ಶೂಟಿಂಗ್ ಇಂದ 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಪೊಲೀಸರು ಮಾಡಬೇಕು ಅಂದ್ರು. ಸಾರ್ ಅಂದ್ರೆ ಸುಮ್ಮನೆ ಬಾ ಆಫೀಸ್ಗೆ ಅಂದ್ರು, ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯ್ತು ಇನ್ನೊಂದು ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದ್ರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ. ಹೆಚ್ಚಿನ ಸೀನು ನನಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ ರೋಲ್ಗಳು ಮಾಡ್ತಾ ಇದ್ದೀನಿ. ಬಟ್ ಕವಿರಾಜ್ ಸರ್ ಹೇಳಿದಂಗೆ ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಒಂದು ಬೇರೆ ತರ ಇರುತ್ತೆ. ಹಂಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದವ್ರು ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಖುಷಿ ಇದೆ ನನಗೆ. ಅಂದ್ರೆ ಅವರು ಗ್ರಾಮ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗಿದ್ದಾರೆ. ಅದು ನನಗೂ ಮತ್ತೆ ಪ್ರತಾಪ್ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಒಂದು ಶಾರ್ಟ್ ಅಲ್ಲಿ. ಅದು ನಮ್ಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತಿದ್ದೆ ನಾನು.
ಸುಮ್ಮನೆ ಇರುತ್ತೆ, ಒಂದು ಮಾನಿಟರ್ ಒಂದು ಸೆಟಪ್ ಅಲ್ಲಿ ಇರುತ್ತೆ. ಮಾನಿಟರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನ್ಗಂದ್ರೆ ಆ ಥರ ಮಾಡಿದಾಗಲೇ ನಮ್ದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಾರ ಸರಿ, ಆ ಥರ ಇರಲ್ಲ ಅದು ಆಕ್ಚುಲಿ. ಸೊ ನನಗೆ ಸರ್ ಜೊತೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಖುಷಿ, ಯಾಕೆಂದ್ರೆ ಅವರು ತಿದ್ದೋದ್ರಿಂದ ನನಗೆ ಬೇರೆ ಸಿನಿಮಾ ಹೆಲ್ಪ್ ಆಗ್ತಿದೆ ಸರ್. ಸೊ ಒಂದ್ಸಗೆ ಮತ್ತೆ ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ಯಾಮ್ ಬೆಳಗರು ಮೇಡಮ್, ಪದ್ಮಾವತಿ ಮೇಡಮ್, ಶ್ರೇಯಸ್ ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವರೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಸಿ. ಹಾಸನದವರು ಡೆಲ್ಲಿವರೆಗೂ ಆಡಿದ್ದಾರೆ, ಈ ಸಿನಿಮಾ ಸ್ಯಾಂಡಲ್ವುಡ್ ಆಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಹಾಸನ್ ಸರ್. ಪ್ರತಾಪ್ ನಾರಾಯಣ್ ಅವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನನ್ನ ಗುರುಜಿ ಅಂತೀನಿ. ಸೊ ಒಂದು ಆ ದಿನಗಳು ಸಿನಿಮಾ ನೋಡೋದ್ಮೇಲೆ ಸುಮಾರು ವರ್ಷದಿಂದ ನನಗೆ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್ ಈ ಸಿನಿಮಾಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ, ಆ ವೈಲೆಂಟ್ ಸೈಡ್ನ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಯಾವುದು ಸರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದ್ರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಬ್ಯೂಟಿ ಏನಂದ್ರೆ ಒಂದೇ ಸೀನ್ನ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ, ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತೆ ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ, ದೆನ್ ಹಿ ಸೆಡ್ ಸುನೈನಾ ಅವರು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಸುನೈನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹೆಂಗ್ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ಹ್ಯಾಂಡ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮಗೂ ಅದು ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಪದ್ಮಮ್ಮ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ಡಲ್ಲೇ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರ ಡೆಡಿಕೇಶನ್, ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟ್ ಆಗಿ ಹೋಗಿ ಲೈಕ್ ಒಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡ್ ಶಾಕ್ ಆದೆ. ನಾನು ಈ ಡೆಡಿಕೇಶನ್. ಆ್ಯಂಡ್ ಪ್ರತಿ ಸೀನ್ ಮಾಡಬೇಕಂದ್ರೆ ಅವರ ಮಾಡುವಂಥ ಕೋ ಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದರೆ ಲೈಫ್ ಈಸಿ ಆಗುತ್ತೆ. ದಟ್ ಮೋರ್ ದೆನ್ ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಚೇಂಜ್ ಆಗ್ತೀವಿ. ನಮ್ಮ ವೇಣೋಣ ಏನು ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲಿ ಎಲ್ಲ ಗಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತೆಲ್ಲ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರು. ಥ್ಯಾಂಕ್ ಯು. ಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸಂತೋಷ್ ನಾರಾಯಣ್ ಸರ್ ಲಾಸ್ಟ್ ಟೈಮ್ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದೀಗ ಕತ್ತಿಯವರೇ ನಮಸ್ತೆ. ಇಲ್ಲಿ ಲಾಂಗು ಮಚ್ಚ ಎಲ್ಲ ಹಿಡಿದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಒಂದ್ಸಲಿ ಹಿಡಿದಿದ್ದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಕೇಳೋಣ ಅನ್ಕೊಂಡೆ, ನೀವು ಬೈದ್ಬಿಟ್ರೆ ಅಂತ ಸೈಲೆಂಟ್ ಆಗ್ಬಿಟ್ಟೆ. ಇಲ್ಲ, ಆಕ್ಚುಲಿ ಬಲರಾಮನ ದಿನಗಳು ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮನ ದಿನಗಳು ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬಾ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ರೆ ಹೊರಗೆ ಬಂದ್ರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದ್ರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದ್ರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ತರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ತರ ಮಾಡಿದ್ರೆ ಹೇಗಿರ್ತಿತ್ತು ಅಂತ. ಅಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ಆಫ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ.
ಅದನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನ ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ಈ ತರ ಡೈಲಾಗ್ಸು, ಈ ತರ ಮ್ಯಾನರಿಸಮ್, ಈ ತರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಅಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆನೇ ಲೆವೆಲ್ನಲ್ಲಿ ಇರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ ಆಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನ್ನ ಸಿನಿಮಾನೇ ಓಡ್ತಾ ಇದೆ ತಲೆನಲ್ಲಿ. ಬಟ್ you'll see it very soon. Venu sir and everyone who are part of this cinema, ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದೀರಾ ಎಲ್ಲರೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ಬಿ ಟೇಕಿಂಗ್ ಮೈ ಪಾರ್ಟ್, ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಆ್ಯಕ್ಟ್ ಮಾಡಿದ. ಇಲ್ಲಿ ಹುಡ್ತಾನೆ ಕಲಾವಿದಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ಅಂತ ಗೊತ್ತಿರೋ ಕಲಾವಿದ. 100% ನಿಜ ಸರ್. ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋ ಹಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ವಿನಯ್ ಸರ್. ಕತ್ತಿಯಾಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ಮಚ್ಚಿಡಿದಕ್ಕೆ ಎಷ್ಟು ನ್ಯೂಸ್ ಆಯಿತು ಇದಕ್ಕೆ ಜಾಸ್ತಿ ಮಾಡಿಸೋಣ. ದಟ್ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಅವರ್ ಅಮೇಜಿಂಗ್ ಕತ್ತಿ ಅಲಿಯಾಸ್ ವಿನಯ್ ಗೌಡ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸಿಕ್ಕಂತಹ ನನ್ನ ಒನ್ ಆಫ್ ದಿ ಫೇವ್ರೆಟ್ ಆಕ್ಟರ್ ಇವರು. ಇವರ ನಟನೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಬಲರಾಮನ ದಿನಗಳು ಸಿನಿಮಾದ ಮೋನಪ್ಪ ರೈ ಪಾತ್ರಧಾರಿ ನಮ್ಮ ಹೆಮ್ಮೆಯ ರಮೇಶ್ ಇಂದಿರಾ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಖುಷಿ ವಿಷಯ ಗೊತ್ತಾಯ್ತು, ಶೂಟಿಂಗ್ ಪ್ರೋಸೆಸ್ ಅಲ್ಲಿ ತುಳು ಬೇರೆ ಕಲ್ತ್ಬಿಟ್ರಿ ನೀವು ಅಂತ. ಅದು ಅಂದ್ರೆ ತಕ್ಷಣದಲ್ಲಿ ಕಲಿಬೇಕಾಗಿ ಬಂತು. ಹಾಗಾಗಿ ಚೈತನ್ಯ ಫ್ರೆಂಡ್ ಒಬ್ರು ವಾಯ್ಸ್ ನೋಟ್ ಕಲಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಮಾಡೋವಾಗಾಯ್ತು. ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳ ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಅನಿರುದ್ಧ ಅಂತ ಬ್ಯಾಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದ್ರೆ ಚೈತನ್ಯ ಅವ್ರು ನನಗೆ ಒಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟ್. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ಗಳಲ್ಲಿ ಅವರು ಮೈಕೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಏನ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರು, ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತೆ ಆಮೇಲೆ ನೋಡಿದ್ರೆ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ದು ನೆಕ್ಸ್ಟ್ ಈ ವೀಕಲ್ಲಿ ಬಂದ್ಬಿಡುತ್ತೀರಿ ಕ್ಯಾರೆಕ್ಟರು ಅಂತ ಅಂದರು. ಸರಿ, ನಾನು ಅನ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ. ಅಕಸ್ಮಾತ್ ಇವ್ರು ಹೆಂಗೆ ಹೋಗಿ ಕೂತ್ಕೋತಿ ಹೆಂಗೆ ಆಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟರ್ ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು. ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ರು. ಈಗ ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ 1-2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು. ಯಾರು ಇರ್ಬೇಕು? ನಮಸ್ತೆ ಸರ್. ನಮಸ್ತೆ ಸರ್, ನಾನೇ ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವರಿಗೆ, ಶ್ರೇಯಸ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯ ಅನ್ನೋ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು. ಅಫ್ಕೋರ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೌನಪ್ರಾಯಾಗಿ
ನೀವು ಯಾವ ರೀತಿಯಾಗಿ ಅಫ್ಕೋರ್ಸ್ ಚೆನ್ನಾಗಿ ಆಕ್ಟ್ ಮಾಡಿರ್ತೀರಾ ನಿಮ್ಮನ್ನು ಹೇಳ್ಬೇಕು ಮೇಡಮ್, ನಾವು ಹಂಗ್ ಅನ್ಕೊಂಡ್ರೆ ಸುಮ್ಮನೆ ಮಾಡಿದ್ದೆಲ್ಲ ಅಡಿಗೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ, ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕ್ತೀರಾ ಅಂತ ನಮ್ಗೆ ಗೊತ್ತಿದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ರಮೇಶ್ ಇಂದಿರಾ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಟ್ಯಾಲೆಂಟೆಡ್ ಡ್ರ್ಯಾಗನ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡ್ರ್ಯಾಗನ್ ಮಂಜು ಅವರು ಫುಲ್ ನೋಡಿ ಸ್ವ್ಯಾಗ್ ಬಂದಿದ್ದಾರೆ ಇವತ್ತು. ಹಾರ್ಟ್ಲಿ ವೆಲ್ಕಮ್ ಡ್ರ್ಯಾಗನ್ ಮಂಜು ಸರ್. ನೀವು ಚೈತನ್ಯ ಸರ್ ಹತ್ರ ಹೇಳ್ತಾ ಇದ್ರಂತೆ ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನಂಗೆ, ಒಂದ್ರಲ್ಲಿ ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೂಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇದ್ರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಆ ಕಥೆನೂ ಕೇಳಿದ್ದೀವಿ, ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದ್ದಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳಿದಂಗೆ ಚಿಕ್ಕ ಹುಡುಗರು, ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ ಅದನ್ನು ಕಣ್ಣು ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಒಂದು ದೊಡ್ಡ ಸ್ಕ್ರೀನ್ ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಡ್ರ್ಯಾಗನ್. ಮತ್ತೆ ಇನ್ನೊಂದು ಪ್ಲೀಸ್ ಟೇಕ್ ಯು ಟೈಮ್. ಫೈಟ್ನ ಸೇಫಾಗಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ ನೀವು ಆರ್ಟಿಸ್ಟ್ ಇವಾಗ ಬೇಡ ನೀವು ಬೇರೆ ಕೈಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಡುಪ್ಪಾಗಿ ಮಾಡಿಸಿದ್ರು ಸರ್. ತುಂಬ ಧನ್ಯವಾದಗಳು ನಿಮ್ಮ ಕೇರ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಶುರು ಹಾಡನ್ನ ನೋಡಿದ್ರಿ, ಅದು ಸ್ಟಾರ್ಟಿಂಗ್ ಅಲ್ಲಿ. ಈಗ ಏನು ಪ್ರಮುಖರು ಮಾತನಾಡೋದಿದೆ, ಅದಕ್ಕೂ ಮೊದಲು ಟಾಟಾ ಸಾಂಗ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ಸಾಂಗ್ ಪ್ಲೀಸ್. ವೇದಿಕೆಯಲ್ಲಿ ನನಗೆ ಮಾತಾಡಕ್ಕೆ ಆಮೇಲೆ ಸಾರಿ, ನಮಗೆ ಒಬ್ಬ ಹೆಣ್ಮಕ್ಳಾಗಿ ಶರ್ಮಿಳಾ ನಮ್ಮ ಸಮೀರಾ ಸಾರಿ ಎಲ್ಲ ಪ್ರೋಗ್ರಾಮಲ್ಲೂ ನಮ್ಗೆ ಒಂದೇ ಈವೆಂಟ್ ಅಲ್ಲಿ ನಮ್ಗೆ ಅನುಶ್ರೀ ಮಾಡಿಕೊಟ್ಟಿತ್ತು ಬ್ಯಾನರ್ ಲಾಂಚ್ ದಿನ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಸಮೀರಾ ಸಾರಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಒಬ್ರು ಹೆಣ್ಮಕ್ಳಾಗಿ ಈ ವೇದಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ಮನಸ್ಸನ್ನ ಗೆಲ್ಲಿಸಿ ಈ ವೇದಿಕೆಯಿಂದ ಕಳಿಸ್ತಾರೆ ಮಾತಾಡಿ. ದಯವಿಟ್ಟು ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಖಂಡಿತ ನಿಮ್ ಸಪೋರ್ಟ್ ನನಗೆ ಸದಾ ಹೀಗೆ ಇರ್ಲಿ ಅಂತ ಹೇಳ್ತಾ, ಇವಾಗ ಕೆಲವು ಟೈಮಲ್ಲಿ ಕೆಲವು ಕ್ಷಣಗಳಲ್ಲಿ ಟ್ರೀಸರ್ ಲಾಂಚ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಆನಂದ ಪಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನೇರವಾಗಿ ಬಲರಾಮನನ್ನೇ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ, ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ನಮ್ಮ ಬಲರಾಮನ ದಿನಗಳ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಬರ್ತಾ ಇರುವಂತಹ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಫಸ್ಟ್ ಆಫ್ ಆಲ್ ಸಖತ್ತಾಗಿ ಕಾಣಿಸ್ತಿದ್ದೀರಾ, ಸಖತ್ತಾಗಿ ಆಕ್ಟ್ ಮಾಡಿದ್ದೀರಾ. ಇದೀಗ ಟೀಸರ್ ಬಂದಾಯ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬೀಟ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಆ್ಯಂಡ್ ಎಲ್ರಿಗೂ, ಆ್ಯಂಡ್ ಹಾಗೆ ಬಲರಾಮನ ನಗರು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದರೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಯಾಕಂದ್ರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಈ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ಟರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದ್ರೆ ಮುಂದೆ ತುಂಬಾ ಕೆಲಸಗಳಿದೆ, ಇನ್ನು ಬಹಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸುಮಾರು ಜನ ಇವತ್ತು ಥಿಯೇಟರ್ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದ್ರೆ ಥಿಯೇಟರ್ಗೆ ಜನರನ್ನ ಕರ್ಸೋ ಅಂತ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಜನರನ್ನ ಆಟೋಮ್ಯಾಟಿಕ್ ಆಗಿ ಕರ್ಕೊಂಡ್ ಬರುತ್ತೆ. ಅದಕ್ಕೆ
ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಸೊ ಬಹಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗೆಲ್ಲ ತಗೊಂಡು ಹೋಗೋದು. ಇದೇ ಬಿಲ್ಡಿಂಗ್ ಅಲ್ಲಿ, ಇದೇ GT ಮಾಲ್ ಅಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನನಗೆ ಪ್ರತಿ ದಿನಾನು ಕಾಲ್ ಮಾಡಿ, ಅಣ್ಣ ಚೆನ್ನಾಗಿ ಓಡ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದ್ರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ ಬಂದು ನೋಡಿದಂತ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ, ಬಹಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ಬರುತ್ತೆ ಆಡಿಯನ್ಸ್ ನ, ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂತ ಪದ್ಮಮ್ಮ ಅವರು, ನಮ್ಮ ಶ್ರೇಯಸ್ ಆಗ್ಲಿ, ತೇಜು ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ, ಇವತ್ತು ಗೊತ್ತಿದೆ ನಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸ್ಗೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೇದಾಗತ್ತಮ್ಮ. ಅಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಅಂಡ್ ಆಗ್ಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಅಂಡ್ ರಮೇಶೇಂದ್ರ ಸರ್ ಹೇಳಿದ್ರು, ಅವರು ಟೆಂಪರ್ ಬಹಳ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೇಳಿ. ಬಟ್ ನಾನು ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ, ಬಟ್ ನಾನು ಅನ್ಕೊಂಡಿದ್ದು ಬರಲೇಬೇಕು, ನನ್ನ ಅನ್ಕೊಂಡಿದ್ದು ಹೇಗ್ ಬೇಕಾದ್ರೂ ಬರ್ಲಿ ಅನ್ನೋದು ಒಂದು ಕ್ಯಾಟಗರಿ. ಆದ್ರೆ ನಾನು ಅನ್ಕೊಂಡದ್ದು ಬರಲೇಬೇಕು ಅಂದ್ರೆ 100% ಇದೇ ತರ ಇರ್ತಾರೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್, ನಾನು ಅವ್ರನ್ನ ಯಾವಾಗ್ಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಬಹಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು ನಾವು ಏನ್ ಅನ್ಕೊಂತೀವಿ, ಒಂದು ಆಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದ್ರೆ ಬ್ಲಡ್ ಶೆಡ್ ತುಂಬಾ ಇರುತ್ತೆ, ಅಥವಾ ತುಂಬಾ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಅದು ಚೈತನ್ಯ ಸರ್ ಕಡೆಯಿಂದಾನೇ ಆಗುತ್ತೆ ಅಂತ ನನಗೆ. ಅಂಡ್ ಬಹಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಅಂಡ್ ವಿನಯ್ ಅವರು, ಫ್ಯಾಮಿಲಿ, ಅಂಡ್ ನಮ್ಮ ಕವಿರಾಜ್ ಸರ್ ಅವರು, ಕವಿಗಳು, ಅಂಡ್ ನಮ್ಮ ಪ್ರಮೋದ್ ಸರ್, ಅಂಡ್ ನಮ್ಮ ನಾಗಾರ್ಜುನ್ ಸರ್, ಅಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರ್ತಿಲ್ಲ, ವಿಶ್ವ ಅವರು ಇದ್ದಾರೆ, ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಬಹಳಷ್ಟು ಜನ ಇದ್ದಾರೆ, ಕಲಾವಿದರು ಎಲ್ಲ ಇದ್ದಾರೆ. ಸೊ ಎಲ್ರು ಇನ್ನು ಮುಂದೆ ನೆಕ್ಸ್ಟ್ ಟ್ರೈಲರ್, ಟೀಸರ್ ಇದೆಲ್ಲ ಕರಿತೀವಿ, ಯಾಕಂದ್ರೆ ಸಮಯ ಕಮ್ಮಿ ಇರೋದ್ರಿಂದ. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಬಹಳಷ್ಟು, ಯಾಕಂದ್ರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಬಹಳ ಬ್ಯೂಟಿಫುಲ್ ಆಗಿ ಇದನ್ನ ಮ್ಯಾನೇಜ್ ಮಾಡಿ ತಗೊಂಡ್ಬಂದ್ರು. ಸೊ ಮುಂದೆ ಬಹಳಷ್ಟು ಇದೆ, ಮಾತಾಡಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ ಯಂಗಸ್ಟ್ ಪ್ರೊಡ್ಯೂಸರ್ ಬಹಳ ಟೆನ್ಷನ್, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನ್ಗೆ ಒಂದು ಅನುಭವದ ಮಾತು ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ನಾನು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಈ ಒಂದು ಸಿನಿಮಾ ಒಂದು ಅನುಭವ ಸಾಕು, ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ. ಸುಮಾರು ಒಂದು 75 ಸಿನಿಮಾ ಪರಭಾಷೆ ಸಿನಿಮಾಗಳನ್ನ ಮಾಡಿರ್ತಾರೆ. ಅದರಲ್ಲಿ 43-44 ಸಿನಿಮಾ ತೆಲುಗಲ್ಲೇ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಅದಾದ ಮೇಲೆ ಒಂದು 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ ಒಂದು 450 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಡೈರೆಕ್ಷನ್ ನಲ್ಲಿ ಸೈ ಅನ್ಸ್ಕೊಂಡು, ಪ್ರೊಡಕ್ಷನ್ ಅಲ್ಲಿ ಸೈ ಅನ್ಸ್ಕೊಂಡು, ಎಲ್ಲಾದ್ರಲ್ಲೂ ಸೈ ಅನ್ಸ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದ್ ಸಿನಿಮಾದಲ್ಲಿ ಅರ್ಥ ಆಗಲ್ಲ ಪಶೇಸ್, ತುಂಬಾ ಇದೆ, ಇನ್ನು ಮುಂದಕ್ಕೆ ತುಂಬಾ ಇದೆ. ಖಂಡಿತ ಬಹಳಷ್ಟು ಜನ ಬರ್ತಾರೆ, ಹೋಗ್ತಾರೆ, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಯಾರಿದಾರೋ
ದಯವಿಟ್ಟು, ಯಾಕಂದ್ರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲ ಇಲ್ಲಿಂದ ಸಿನಿಮಾ ರಿಲೀಸ್ ಬರ್ತಿದ್ದೀರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರಾ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ ಅಳತೆ ಮಾಡಿ ಇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನೀವು ಲಕ್ಷ ಅಲ್ಲ ಲಕ್ಷ ಅಲ್ಲ ಕೋಟಿ ಹಾಕಿದಿರ ಬಂಡವಾಳ, ಅದನ್ನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಂದಾಗಿರುತ್ತೆ, ನಮ್ಮ ಡೈರೆಕ್ಟರ್ ಆಗಿರುತ್ತೆ, ನಮ್ಮ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಖಂಡಿತ ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಬಿಡಲ್ಲ, ಖಂಡಿತ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬ್ರು ಇನ್ನೂ ಇಲ್ಲ. ಅಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳೋಕೆ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹುಡುಗರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವ್ ಆಗ್ಲಿ, ಆಮೇಲೆ ನಮ್ಮ ಸ್ಮಿತಾ ಆಗ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಯಾಕಂದ್ರೆ ಅವರು ಒಂದು ದೊಡ್ಡ ಬಲ ನಮ್ಗೆ. ಮುಂದಕ್ಕೆ ಸಿನಿಮಾ ಬಗ್ಗೆ ಆಗ್ಲಿ, ಟ್ರೈಲರ್ ಬಗ್ಗೆ ಆಗ್ಲಿ, ಸಿನಿಮಾ ಇದು ಇನ್ನೂ ಸಾಂಗ್ಸ್ ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಬಲರಾಮ, ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಒನ್ ಆಫ್ ದಿ ಯಂಗೆಸ್ಟ್ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸಮಯದ ಅಭಾವ ಇರೋದ್ರಿಂದಾಗಿ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೇಖಾಚಂದ್ರ ಅವರೇ. ಜೊತೆಯಾಗಿ ನಮ್ಮ ಬಲರಾಮನ ದಿನಗಳು ಸಿನಿಮಾಗೆ ಕೈ ಹಿಡಿದು ಮುಂದೆ ತಗೊಂಡು ಹೋಗಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಿರ್ದೇಶಕರು ಆ ದಿನಗಳಿಂದ ಈ ದಿನಗಳು, ಮುಂಬರುವ ದಿನಗಳಲ್ಲೂ ಕೂಡ ಕಲ್ಟ್ ಕ್ಲಾಸಿಕ್ ಮೂಲಕ ನಮ್ಮ ಮನಸ್ಸನ್ನ ಗೆಲ್ಲುವಂತಹ ಕನ್ನಡದ ಹೆಮ್ಮೆಯ ನಿರ್ದೇಶಕರು KM ಚೈತನ್ಯ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ತುಂಬಾ ಸಮಯವನ್ನ ತಗೊಂಡಿದ್ದೀವಿ ನಿಮ್ಮಿಂದ. ನೀವು ಆಗ್ಲೇ 2 ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೀರಾ. ನಿಮ್ಮ ತಾಳ್ಮೆಗೋಸ್ಕರ ನಾನು ಬಹಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಾನು ಯಾಕೆ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅನ್ನೋದಕ್ಕೊಂದು ವಿಷಯ ಇದೆ. ಈ ಸಿನಿಮಾ 80ನೇ ಇಸ್ವಿಲಿ ನಡೆಯುವಂತ ಕಥೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದ್ರೂ 80ನೇ ಇಸ್ವಿ ಹುಟ್ಟಿದ್ರ ಅಂತ ಒಂದ್ಸತಿ ಕೇಳೋಣ. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ, ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಅಂತ ಕಳಿಸ್ಬಿಟ್ರು. ಇನ್ನು 3 ಜನನ ನಟರನ್ನ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಟ್ಟಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ರು ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಮ ಮಾತು ಥ್ಯಾಂಕ್ಸ್ ಹೇಳೋ ಹಾಗೆ. ಥ್ಯಾಂಕ್ಸ್ ಹೇಳಿದೆ ಸರ್. ಸ್ಟಾರ್ಟ್ ಮಾಡೋಣ. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರ್. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನ್ ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರ್. ಶ್ರೇಯಸ್ ಸರ್ ಫೋನ್ ಮಾಡಿದ್ದಾಗ ಫಸ್ಟ್ ಕೇಳಿದ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ ಬ್ರದರ್ ಅವರ ಜೊತೆಗೆ ಬಂದ್ಬಿಡ್ರಿ ಅಂದ್ರು. ಆಯಿತು ಸರ್ ಮಾಡ್ಬಿಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರೋಂಥ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು ಏನಿಲ್ಲ, ಆಲ್ರೆಡಿ ತುಂಬ ಹೇಳಾಗಿದೆ ಎಲ್ಲರೂ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರಿಗೆ ಫಸ್ಟ್ ಡೇ ನಾನು ಶೂಟಿಂಗ್ ಹೋದೆ. ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಕಾರ್ಡ್ ಹಿಡ್ಕೊಂಡು. ಸರ್ ನಮಸ್ಕಾರ ಅಂದೆ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು, ಯಾರೋ ಇವರು
ಅಂದ್ರೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಿಜವಾಗ್ಲೂ ಸರ್ ನಿಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ ಜೊತೆ ಇರ್ತಾರೆ. ಪ್ಲಸ್ ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮಗೆ ಗೊತ್ತು, ಸ್ಮಿತಾಗ್ ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ. ಸೈಮನ್ ಯಾರು ಇವರು? ಸೈಮನ್, ಸಾರಿ ಸೈಮನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶ್ವ ಸರ್, ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೈ ನಡುಕ್ತಾ ಇದೆ, ಫಸ್ಟ್ ಟೈಮ್ ಡೆಬ್ಯೂ ಸರ್. ನಾನೊಂದು ದೊಡ್ಡ ಪಾತ್ರ ಮಾಡಿದ್ದೀನಿ ಈ ಸಣ್ಣವನು ಸರ್. ಕ್ಯಾರೆಕ್ಟರ್ ಹೇಳ್ಬೋದಾ? ಸಾರಿ, ಒಂದ್ ಸ್ವಲ್ಪ ನಡುಕ್ತಾ ಇದ್ದೀನಿ, ಗೊತ್ತಿರ್ಲಿಲ್ಲ ಕರೀತಾರೆ ಅಂತ. ಓಕೆ, ನಾನು ಎಲ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್ ಸಕ್ಸಸ್ ಪಾರ್ಟಿಲಿ ಬರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಈ ರೀತಿ ಬರೋದಕ್ಕೆ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗ್ಬೇಕು. ಯಾಕೆಂದ್ರೆ ನಾನು 18 ವರ್ಷದ ಹಿಂದೆ ಆ ದಿನಗಳು ಮಾಡಿದ್ದು. ಆ ಸಿನಿಮಾ ತರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದ್ರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ಇದ್ದಂತ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದವರು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದ್ರು. ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂತ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳುವಂತ ನಿರ್ಮಾಪಕರು. ಒಂದು ಇತಿಹಾಸನ ಸೃಷ್ಟಿ ಮಾಡಕ್ ಹೊರಟಿದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದೇ ಟೈಟಲ್ ಲಾಂಚ್ ಅಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದ್ರು. ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತಾನು ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತಾ? ಈ ಎರಡೂ ಮಾತುಗಳನ್ನು ಇಬ್ರು ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದಿರಾ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದ್ರೆ. ಇದು ಅವರ 51ನೇ ಸಿನಿಮಾ. ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರ್ ಇಲ್ಲಿ ಬಂದಿದ್ದಾರೆ, ಹರಿದಾಸ್ KGF ಅವರು. ದಯವಿಟ್ಟು ನಿಂತ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಆದಿನಗಳು ಸಿನಿಮಾಯಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರೋರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದ್ರೆ ಇದೊಂದು 1980s 90s ನ ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನ್ ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಇನ್ನ ಒಬ್ರೊಬ್ರು ಆರ್ಟಿಸ್ಟ್ ಗಳ ಹೆಸರು ನಾನು ಹೇಳಕ್ ಆಗೋದಿಲ್ಲ. ಯಾರೋ ಒಬ್ರು ಬಂದು ಹೇಳಿದ್ರು, ಒಂದ್ 2-3 ಜನ ಆರ್ಟಿಸ್ಟ್ ನ ನೀವು ಕರೆದಿಲ್ಲ ಅಂತ. ಆಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟ್ ಕರೆಕ್ಟ್ ಆಗಿಲ್ಲ ಇವತ್ತು. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೆ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದಿರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಲಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡಿದಿದ್ದೀರಾ, ನನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನ ಕೊಡಿ. ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ. ದಯವಿಟ್ಟು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಚೂರು ಸ್ವಲ್ಪ ಬ್ಯಾಕು ಗೋವಿಂದವ್ರೆ, ಚೂರು ಬ್ಯಾಕು. ಮೇಡಮ್ ರೆಡಿ ಹಾಗೆ ಸರ್. ಒಂದು ನಿಮಿಷ ಸರ್, ರೆಡಿ ಸರ್, ಒಂದು ನಿಮಿಷ ರೆಡಿ.